ಅರ್ಧ ಅಡಿಕೆ ಕೊಯ್ಲು ಮುಗಿತಾ ಬಂತು. ಕೊನೆ ತೆಗೆಯೋಕೆ ಮಳೆ ಬಿಡ್ಲಿಲ್ಲ. ತೆಗೆದ ಕೊನೆನ ಸುಲಿದು ಬೇಯಿಸೋಕೆ ಜನ ಬರ್ಲಿಲ್ಲ. ಆವಾಗಿದ್ದ ದೋಟಿ ಕೊನೆ ಮನೆಗಳಿಗೆ ಇವಾಗ ಕೆಲಸ ಇಲ್ಲ. ಕಾರ್ಬನ್ ಫೈಬರ್ ದೋಟಿಗಳದ್ದೇ ಕಾರ್ಬಾರು ಅಡಿಕೆ ತೋಟಗಳಲ್ಲೆಲ್ಲ. ಅಡಿಕೆ ಏನೋ ವಾಣಿಜ್ಯ ಬೆಳೆನೇ ಹೌದು, ಆದ್ರೆ ಮರದಲ್ಲಿದ್ದ ಬೆಳೆ ಮನೆವರೆಗೂ ಬರಲ್ಲ. ಔಷಧಿ ಸಿಂಪಡಣೆ ಮಾಡದೇ ಇದ್ರೆ ಕೊನೆಗಳಲ್ಲಿ ಅಡಿಕೆನ ಉಳಿಯಲ್ಲ. ಏನೇ ಸಮಸ್ಯೆಗಳಿರ್ಲಿ, ಈ ಅಡಿಕೆ ಕೊಯ್ಲು ಬಂದ್ರೆ ಈ ಮಲೆನಾಡಲ್ಲೆಲ್ಲ ಏನೋ ಒಂಥರ ಹೊಸ ವಾತಾವರಣ. ಮನೆಗಳಲ್ಲಿ ಯಾರಿಗೂ ಪುರ್ಸೊತ್ತಿರಲ್ಲ. ಅಡಿಕೆನ ಸುಲಿದು ಬೇಯಿಸಿ ಹರಡಿ ಒಣಗಿಸೋಕೆ ದಿನವೇ ಸಾಕಾಗಲ್ಲ. ಮೊದಲೆಲ್ಲ ಅಡಿಕೆ ಸುಲಿತಾ ಅಂದ್ರೆ ಅದೆಷ್ಟೋ ಜನ ಮೆಟ್ಟಗತ್ತಿಯ ಮುಂದೆ ಕೂತ್ಕೊಂಡು ಎಲೆ ಅಡಿಕೆ ಹಾಕೊಂಡು ಕಾಫಿಯನ್ನು ಹಿರ್ಕೊಂಡು ಊರಿನ ಸುದ್ದಿಗಳನ್ನೆಲ್ಲ ಮಾತಾಡ್ಕೊಂಡು ಸಮಯನೂ ಕಳೀತಾ ಇತ್ತು, ಸಂಪಾದನೆನೂ ಆಗ್ತಾ ಇತ್ತು. ಆದ್ರೀಗ 10 ಜನ ಮಾಡೋ ಕೆಲಸಗಳನ್ನ ಮಿಷಿನ್ಗಳೇ ಮಾಡಿ ಮುಗಿಸತ್ತೆ. ಅದೆಷ್ಟೇ ಮಿಷಿನ್ಗಳು ಬಂದ್ರೂ ಪ್ರತಿ ಕೆಲಸದಲ್ಲೂ ಸ್ವಲ್ಪನಾದ್ರೂ ಇದ್ದೇ ಇದೆ ಜನರ ಅವಶ್ಯಕತೆ. ಕಾಲ ಕಳೆದಂತೆ ಸಾಂಪ್ರದಾಯಿಕ ಕೃಷಿ ಮಾಯವಾಗ್ತಿದೆ. ಇವತ್ತಿನ ರೈತರ ಜೀವನದಲ್ಲಿ ಮಿಷಿನ್ಗಳೇ ಮುಖ್ಯ ಪಾತ್ರ ವಹಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಈಗಿನ ವಾತಾವರಣ. ಯಾವಾಗ ಬಿಸಿಲಿರುತ್ತೆ, ಇನ್ಯಾವಾಗ ಮಳೆ ಬರುತ್ತೋ ಗೊತ್ತಾಗಲ್ಲ. ಇನ್ನೊಂದು ಕಾರಣ ಅಂದ್ರೆ ಕೊನೆ ತೆಗೆಯೋದ್ರಿಂದ ಹಿಡಿದು ಸುಲಿದು ಬೇಯಿಸೋವರೆಗೂ ಯಾವ ಕೆಲಸಕ್ಕೂ ಸಮಯಕ್ಕೆ ಸರಿಯಾಗಿ ಜನ ಸಿಗಲ್ಲ. ಇದೆಲ್ಲವನ್ನ ಪಕ್ಕಕ್ಕಿಟ್ರೆ ಅದೆಷ್ಟೋ ರೈತರ ಬದುಕು ನಡೀತಾ ಇರೋದು, ಇನ್ನೆಷ್ಟೋ ಕುಟುಂಬಗಳು ಅನ್ನ ತಿಂತಿರೋದು ಈ ಅಡಿಕೆಯಿಂದಾನೆ. ಸಮಸ್ಯೆಗಳೆಷ್ಟೇ ಬಂದ್ರೂ ಮೈ ಕೊಡುವಿ ನಿಂತು ಕೃಷಿ ಕೆಲಸದಲ್ಲಿ ತೊಡಗೋನು, ನಾಡಿಗೆ ಅನ್ನ ಹಾಕೋನು ರೈತ ಒಬ್ಬನೇ. ಪ್ರತಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬೇಕಾದ್ರೆ ತುಂಬಾನೇ ಶ್ರಮ ವಹಿಸಬೇಕಾಗತ್ತೆ. ಫಾಲೋ ಮಾಡಿ ಬೆಂಬಲಿಸಿದ್ರೆ ಇನ್ನಷ್ಟು ವಿಷಯಗಳ ಮೇಲೆ ವಿಡಿಯೋಗಳು ಬರುತ್ತೆ. ಉದುರಡಿಕೆಯ ಸುರಿದು ಕೊನೆಯೆಲ್ಲ ಬಡಿದು ಮಣಿಗಳ ಸುಲಿಯುವ ಬಾ